ರಾಮನ ಕಥೆ ರಾಮಾಯಣ. ರಾಮಾಯಣದಲ್ಲಿ ಎಷ್ಟೆಷ್ಟು ಪಾತ್ರಗಳು ಬರುತ್ತೆ. ಆ ಎಲ್ಲ ಪಾತ್ರಕ್ಕೂ ತನ್ನದ್ದೇ ಅಂತ ಒಂದು ಮಹತ್ವ ಇದೆ. ಯಾವ ಪಾತ್ರನೂ ಚಿಕ್ಕದಲ್ಲ, ಯಾವ ಪಾತ್ರನೂ ದೊಡ್ಡದಲ್ಲ. ಆ ಪಾತ್ರದ ದೃಷ್ಟಿಯಿಂದ ನಾವು ನೋಡಿದ್ರೆ ಸಂಪೂರ್ಣವಾದ ರಾಮಾಯಣನೇ ನಮ್ಮ ಕಣ್ಣಿಗೆ ಬದಲಾಗುತ್ತೆ. ಅದಕ್ಕೇನೆ ಇವತ್ತಿಗೂ ರಾಮಾಯಣ ಅನ್ನೋದು ಬರೀ ರಾಮನ ದೃಷ್ಟಿಯಿಂದಲೋ ಅಥವಾ ಬರೀ ಕವಿ ದೃಷ್ಟಿಯಿಂದಲೋ ಬಂದಿಲ್ಲ. ಬದಲಾಗಿ ರಾಮಾಯಣದ ಪಾತ್ರಗಳ ದೃಷ್ಟಿಯಿಂದಲೂ ರಾಮಾಯಣ ಬಂದಿದೆ. ಉದಾಹರಣೆಗೆ ಲಕ್ಷ್ಮಣನ ದೃಷ್ಟಿಯಿಂದ ರಾಮಾಯಣ, ಕೌಸಲ್ಯೆಯ ದೃಷ್ಟಿಯಿಂದ ರಾಮಾಯಣ, ಕೈಕೇಯಿಯ ದೃಷ್ಟಿಯಿಂದ ರಾಮಾಯಣ ಅಂತೆಲ್ಲ ಸಾಕಷ್ಟು ರಾಮಾಯಣಗಳು ಬಂದಿವೆ. ಈ ರೀತಿ ಒಂದು ಪಾತ್ರದ ದೃಷ್ಟಿಯಿಂದ ರಾಮಾಯಣ ಬಂದಿದೆ ಅಂದರೆ ಇನ್ನೆಷ್ಟು ಮಹತ್ವಪೂರ್ಣ ಇರಬೇಕು. ಆ ಮಹತ್ವಪೂರ್ಣವಾದ ಆ ಒಂದು ಗೌರವವನ್ನು ವಾಲ್ಮೀಕಿಗಳು ಕೊಟ್ಟಿರಬೇಕು ಅಂತ ನಾವೆಲ್ಲರೂ ಖಂಡಿತವಾಗಿ ಯೋಚನೆ ಮಾಡಬೇಕಾದ್ದೆ. ಅಂತಹ ಮಹತ್ವಪೂರ್ಣವಾದ ಪಾತ್ರಗಳಲ್ಲೊಂದು ಶಬರಿಯ ಪಾತ್ರ. ಏನು ಶಬರಿ ಅಂದ್ರೆ ಎಷ್ಟು ಚೆನ್ನಾಗಿದೆಯಲ್ಲ ಹೆಸರು ಕೇಳಕ್ಕೆ. ಅಂದ್ರೆ ಶಬರ ಅನ್ನೋ ಕಾಡು ಜನಾಂಗಕ್ಕೆ ಸೇರಿದವಳು ಅಂತ ಅರ್ಥ. ಆಕೆಗೆ ತನ್ನ ಸ್ವಂತವಾದ್ದು ಅಂತ ಸಹ ಯಾವುದು ಹೆಸರಿರಲಿಲ್ಲ. ಶಬರ ಜನಾಂಗಕ್ಕೆ ಸೇರಿದವಳು ಶಬರಿ, ಅದೇ ಗಂಡಾಗಿದ್ರೆ ಶಬರ. ಆ ರೀತಿ ತನ್ನ ಜನಾಂಗದ ಹೆಸರನ್ನು ತಾನು ಇಟ್ಕೊಂಡಿದ್ದವಳು ಶಬರಿ. ಹೆಸರೇ ಹೇಳೋ ಹಾಗೆ ಆಕೆ ಕಾಡಿನಲ್ಲೇ ಜೀವನವನ್ನು ನಡೆಸಿದವಳು, ಕಾಡಿನಲ್ಲೇ ಇದ್ದವಳು, ಕಾಡಿನಲ್ಲೇ ದಿನ ರಾತ್ರಿ ಅಂತೆಲ್ಲ ತನ್ನ ಜೀವನವನ್ನು ಸವಿಸ್ತಾ ಅಲ್ಲೇ ತನಗೆ ಸಿಗ್ತಾ ಇದ್ದಂತಹ ಆಹಾರವನ್ನೆಲ್ಲ ಸೇವಿಸ್ತಾ ಆಕೆ ಜೀವನವನ್ನು ಸಾಗಿಸ್ತಾ ಇದ್ಲು. ಆಹಾರ ಅಂದ್ರೆ ಸಸ್ಯಾಹಾರವೂ ಬರುತ್ತೆ, ಮಾಂಸಾಹಾರವೂ ಬರುತ್ತೆ. ನಮಗೆ ಆ ಕ್ಷಣಕ್ಕೆ ಯಾವ ಆಹಾರ ಸಿಗುತ್ತೋ, ಏನು ಸಿಗುತ್ತೋ ಅದೇ ನಮಗೆ ಆಹಾರ. ಕಾಡಿನಲ್ಲಿ ನನಗೆ ಮಾವಿನ ಹಣ್ಣೇ ಬೇಕು, ನನಗೆ ದೋಸೆನೇ ಬೇಕು, ಮಸಾಲೆ ದೋಸೆನೇ ಬೇಕು ಅಂದರೆ ಮಾಡಿಕೊಡೋರು ಯಾರೂ ಇಲ್ಲ. ವಿದ್ಯಾರ್ಥಿ ಭವನ ಕಾಡಲ್ಲಿ ಸಿಗೋದಿಲ್ಲ. ಹಾಗಾಗಿ ನಮ್ಗೆ ಏನು ಸಿಗುತ್ತೋ ಅದನ್ನು ನಾವು ಸ್ವೀಕರಿಸಬೇಕು. ಆ ರೀತಿ ಕಾಡಿನಲ್ಲಿ ಸಂಚರಿಸ್ತಾ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾಳೆ. ಒಬ್ಬೊಂಟಿಯಾಗಿ ತನ್ನ ಜೀವನವನ್ನು ಸಾಗಿಸ್ತಾ ಇರ್ತಾಳೆ. ಹೀಗೆ ಸಾಗಿಸ್ತಾ ಇದ್ದಾಗ ಒಂದಿನ ಒಂದು ಕಾಡಿಗೆ ಬರ್ತಾಳೆ. ಆ ಕಾಡಿಗೆ ಬಂದಾಗ ಎಷ್ಟೊಂದು ಹೂವುಗಳನ್ನೆಲ್ಲ ನೋಡ್ತಾಳೆ. ಆಕೆ ಮಲ್ಲಿಗೆ, ಸಂಪಿಗೆ, ಸೇವಂತಿಗೆ, ಮಂದಾರ, ಜಂಬೀರ, ಕರವೀರ, ಕಪಿತ್ತ, ಅಶ್ವತ್ಥ, ಅಶೋಕ, ಆಮಲಕ, ಖರ್ಜೂರ, ಕಿರಿಮೀರ, ಹೀಗೆ ಎಲ್ಲಾ ಪುಷ್ಪಗಳನ್ನ ನೋಡ್ತಾಳೆ. ಎಷ್ಟು ಹಸಿರಾಗಿದೆ ಗಿಡ, ಎಷ್ಟು ಹಸಿರಾಗಿದೆ ಮರ, ಎಷ್ಟು ಸೊಗಸಾಗಿ ಪ್ರಾಣಿಗಳೆಲ್ಲ ತಮ್ಮ ಜೀವನವನ್ನು ಮಾಡ್ತಾ ಇದ್ದಾವೆ. ಎಷ್ಟು ಚೆನ್ನಾಗಿ ಒಂದು ಜಿಂಕೆ ನಿಧಾನವಾಗಿ ಓಡ್ಕೊಂಡು ಹೋಗುತ್ತೆ. ಆ ಜಿಂಕೆ ಹಿಂದೆ ತನ್ನ ಮರಿಗಳೆಲ್ಲ ಬರುತ್ತೆ. ಆ ಕಡೆ ಇನ್ನೊಂದು ಯಾವುದೋ ಪ್ರಾಣಿ ಬರುತ್ತೆ. ಅದು ಎಷ್ಟು ಸಂತೋಷವಾಗಿ ಸುಖವಾಗಿ ತನ್ನ ಜೀವನ ಮಾಡ್ತಾ ಇದೆಯಲ್ಲ. ಕಾಡು ಅಂದ್ರೆ ಎಷ್ಟು ಸಂತೋಷ. ಕಾಡಿನಲ್ಲಿ ಇರೋಕೆ ನಾನು ಎಷ್ಟು ಸೌಭಾಗ್ಯವಂತಳಾಗಿದ್ದೀನಿ ಇಲ್ಲಿರೋಕೆ. ಈ ಕಾಡಿನಲ್ಲಿ ಓಡಾಡ್ತಾ ಇರೋ ಪ್ರಾಣಿಗಳನ್ನ ನಾನು ಸಂಹಾರ ಮಾಡ್ತಾ ಇದ್ದೀನಲ್ಲ, ಅವರನ್ನ ಸಾಯಿಸಿ ಕೊಂದು ಅವರನ್ನ ಆಹಾರವಾಗಿ ತಿಂತಾ ಇದ್ದೀನಲ್ಲ, ಎಂತಹ ಕ್ರೂರಿ ನಾನು. ಇವತ್ತಿಂದ ನಾನು ಪ್ರಾಣಿಗಳನ್ನ ಸೇವಿಸೋದನ್ನ ನಿಲ್ಲಿಸ್ಬಿಡ್ತೀನಿ ಅಂತ ಶಬರಿ ಯೋಚನೆ ಮಾಡ್ತಾಳೆ. ಅಂತಿಮ ತನಕ ಪ್ರಾಣಿಗಳನ್ನ ಆಹಾರವಾಗಿ ತಿಂದು ಹಾಗೆ ಜೀವನವನ್ನು ಸಾಗಿಸ್ತಾ ಇದ್ದ ಶಬರಿಗೆ ಅಚಾನಕ್ಕಾಗಿ ಏನೋ ಜ್ಞಾನೋದಯವಾಗುತ್ತೆ. ಇಲ್ಲ, ನಾನು ಮಾಡ್ತಾ ಇರೋದು ತಪ್ಪು, ನಾನು ಮಾಡ್ತಾ ಇರೋದು ಸರಿ ಅನ್ನುವಂತಹ ಭಾವನೆಗಳ ಜ್ಞಾನೋದಯ ಶಬರಿಗಾಗುತ್ತೆ. ಆಕೆ ಎಲ್ಲ ಕಡೆ ನೋಡ್ತಾಳೆ. ಏನಾಗಿರ್ಬೋದು ಕಾರಣ? ನಾನು ಇಷ್ಟು ದಿನ ಇಷ್ಟು ಪ್ರಾಣಿಗಳನ್ನೆಲ್ಲ ಕೊಂದು ಅದರ ಆಹಾರವನ್ನೆಲ್ಲ ನಾನು ಸೇವಿಸಿದ್ದೀನಿ. ಇಷ್ಟು ದಿನ ನನಗೆ ಬರ್ದಿರೋ ಯೋಚನೆ ಇವತ್ತು ಯಾಕೆ ಬರ್ತಾ ಇದೆ? ಎಷ್ಟು ಸೊಗಸಾಗಿದೆ ಈ ಮರ, ಎಷ್ಟು ಸೊಗಸಾಗಿದೆ ಈ ವನ ಅಂತೆಲ್ಲ ಕಾಡನ್ನ ನಾನು ಹೊಗಳ್ತಾ ಇದ್ದೀನಿ. ಆ ರಸಾನುಭವ ಅನ್ನೋದು ನನಗೆ ಆಗ್ತಾ ಇದೆಯಲ್ಲ, ಏನು ಆ ರಸಾನುಭವ ಅನ್ನೋದಕ್ಕೆ ಕಾರಣ ಅಂತ ಯೋಚನೆ ಮಾಡ್ತಾಳೆ. ಎಲ್ಲಾ ಕಡೆ ನೋಡ್ತಾಳೆ, ಎಲ್ಲಾ ಕಡೆ ಓಡ್ತಾಳೆ. ಆಶ್ಚರ್ಯ ಆಶ್ಚರ್ಯ. ಅಷ್ಟು ದಿನ ಸುಮ್ಮನೆ ಸಾಮಾನ್ಯವಾಗಿ ಕಾಡಿನಲ್ಲಿ ಜೀವನವನ್ನು ಸಾಗಿಸ್ತಾ ಇದ್ದ ಶಬರಿಗೆ ಆಶ್ಚರ್ಯ ಅನ್ನೋದು ತನ್ನ ಜೀವನದಲ್ಲಿ ಬರುತ್ತೆ. ಏನ್ ಕಂಡ್ರು ಆಶ್ಚರ್ಯ, ಏನ್ ಕಂಡ್ರು ಕೌತುಕ, ಎಲ್ಲಾದ್ರ ಬಗ್ಗೆನೂ ತಿಳ್ಕೋಬೇಕು, ಎಲ್ಲಾದ್ರೂ ಸೇವಿಸಬೇಕು ಅನ್ನೋ ಕೌತುಕ, ಆಶ್ಚರ್ಯ ಎಲ್ಲವೂ ಶಬರಿಲಿ ಮೂಡುತ್ತೆ. ಹಾಗೆ ಯೋಚನೆ ಮಾಡ್ತಾಳೆ, ಇಷ್ಟು ದಿನ ನನ್ನಲ್ಲಿಲ್ದಿರೋ ಬದಲಾವಣೆ ಈಗ ಬರ್ತಾ ಇದೆ ಅಂದ್ರೆ ಇದಕ್ಕೆ ಯಾರೋ ಕಾರಣಕರ್ತರಾಗಿರ್ಬೇಕಲ್ಲ, ಯಾರವರು ಅಂತ ಯೋಚನೆ ಮಾಡ್ತಾಳೆ. ಆಗ ಆಕೆ ಗೊತ್ತಾಗತ್ತೆ, ಇದು ಗುರುವಿನ ಒಂದು ಮಹತ್ವವೇ, ಗುರುವಿನ ಕೃಪೆಯೇ ಅಂತ. ಡಿ.ವಿ. ಗುಂಡಪ್ಪನವರು ತಮ್ಮ ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಕಗ್ಗದಲ್ಲಿ ಬಹಳ ಸೊಗಸಾಗಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಗರ್ವ ಪಡದುಪಕಾರಿ ದರ್ಪ ಬಿಟ್ಟಧಿಕಾರಿ ನಿರ್ವಿಕಾರ ನಗೆನದಿ ನೋಳ್ಪುದಾರಿ ಸರ್ವ ಧರ್ಮಾಧಾರಿ ನಿರ್ವಾಣ ಸಂಚಾರಿ
ಉರುವರಿಗೆ ಗುರುವವನು ಮಂಕುತಿಮ್ಮ ಅಂತ. ಯಾರು ಒಬ್ಬ ಗುರು ಅಂದ್ರೆ ನಾವು ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ ಏನು ಅಂದ್ರೆ ನಮ್ಗೆ ವಿದ್ಯೆ ಕಲಿಸೋರು ಗುರು ಅಂತ, ಅಥವಾ ನಮ್ಗೆ ಅಂಧಕಾರದಿಂದ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗೋರು ಗುರು ಅಂತ ಹೇಳ್ಬಿಡ್ತೀವಿ. ಆದ್ರೆ ಗುಂಡಪ್ಪನವರು ಬಹಳ ಸೊಗಸಾಗಿ ಬಹಳ ಸ್ವಾರಸ್ಯಕರವಾಗಿ ಆ ಗುರು ಅನ್ನೋ ಶಬ್ದಕ್ಕೆ ಅರ್ಥ ಹೇಳ್ತಾರೆ. ಯಾರು ಒಬ್ಬ ಗುರು ಅಂದ್ರೆ ಗರ್ವ ಪಡದ ಉಪಕಾರಿ. ಇವಾಗ ನಾವು ಯಾರಿಗೋ ಏನೋ ಒಂದು ಉಪಕಾರ ಮಾಡಿದ್ವಿ ಅಂದ್ರೆ ನಾನು 10 ಜನದ ಹತ್ರ ಹೋಗ್ಬಿಟ್ಟೆ ನಾನು ಉಪಕಾರ ಮಾಡಿದೆ ಗೊತ್ತಾ ಅಂತ ಹೇಳ್ಕೊಳ್ಳೋದು ಅದು ಒಂದು ಗುರುವಿನ ಲಕ್ಷಣವಲ್ಲ. ಎಡಗೈಗೆ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು, ಅಥವಾ ಬಲಗೈಗೆ ಕೊಟ್ಟಿದ್ದು ಎಡಗೈ ಗೊತ್ತಾಗಬಾರ್ದು ಅಂತ ನಮ್ಮ ಹಿರಿಯರ ಗಾದೆಯಲ್ಲಿ ಹೇಳಿದ್ದಾರೆ. ಆದ್ರೆ ಅದನ್ನ ಎಷ್ಟು ಜನ ಪಾಲಿಸ್ತಾ ಇದ್ದಾರೆ ಅನ್ನೋ ಪ್ರಶ್ನೆ ನಮ್ಮಲ್ಲಿ ಮೂಡುತ್ತೆ. ಅದಕ್ಕೆ ಗುಂಡಪ್ಪನವ್ರು ಹೇಳ್ತಾರೆ, ಗರ್ವ ಪಡದ ಉಪಕಾರಿ. ಯಾವ ಒಬ್ಬ ಗುರು ನಾನು ನನ್ನ ಶಿಷ್ಯನಿಗೆ ನನ್ನ ಎಲ್ಲಾ ಜ್ಞಾನವನ್ನ ಧಾರೆ ಎರೆದೆ ಅಂತ ಸಂತೋಷವಾಗಿ ಇಡೀ ವಿಶ್ವಕ್ಕೆ ಹೇಳ್ತಾನೋ ಅವನು ಗರ್ವ ಪಡದ ಉಪಕಾರಿ. ಹೀಗೆ ಗರ್ವ ಪಡದ ಉಪಕಾರಿಗಳಿರ್ತಾರೆ. ಆದ್ರೆ ಮುಂದೆ ಇದೆಯಲ್ಲ 2ನೇ ಪದ, ದರ್ಪ ಬಿಟ್ಟ ಅಧಿಕಾರಿ. ಈ ಲಕ್ಷಣ ನಾವು ಕಾಣೋದು ತುಂಬಾ ಕಷ್ಟ. ಏನು ದರ್ಪ ಬಿಟ್ಟ ಅಧಿಕಾರಿ ಅಂದ್ರೆ ಯಾರಿಗಾದ್ರೂ ಎಲ್ಲಾರ್ಗು ಅದು ಸ್ವಾಭಾವಿಕವಾಗಿ ಬಂದ್ಬಿಡುತ್ತೆ. ಏನು ಅಂದ್ರೆ ನಾವು ಒಂದು ಸ್ಥಾನಕ್ಕೆ ಹೋಗ್ಬಿಟ್ರೆ ಆ ಸ್ಥಾನದಲ್ಲಿ ನಿಂತಾಗ ಅಥವಾ ಸ್ಥಾನದಲ್ಲಿ ಕೂತಾಗ ನಮ್ಮ ಮುಂದೆ ಇರೋರು ಎಲ್ಲರೂ ನಮ್ಗೆ ನೀಚರಾಗೆ ಕಾಣ್ತಾರೆ, ತುಚ್ಛರಾಗೆ ಕಾಣ್ತಾರೆ. ಅವ್ರು ಎಷ್ಟೇ ದೊಡ್ಡ ವಿದ್ವಾಂಸರಾಗಿರ್ಬಹುದು, ಎಷ್ಟೇ ದೊಡ್ಡವರಾಗಿರ್ಬಹುದು, ನಮ್ಗಿಂತ ಅವ್ರ ವಯಸ್ಸಿನಲ್ಲಿ ಹಿರಿಯರೇ ಆಗಿರ್ಬಹುದು. ಆದ್ರೆ ಅವ್ರ ಮೇಲೆ ನಾವು ನಮ್ಮ ಒಂದು ಶಕ್ತಿಯನ್ನೆಲ್ಲ ನಾವು ಪ್ರದರ್ಶನ ಮಾಡಬೇಕು. ಅವ್ರ ಮೇಲೆ ನಮ್ಮ ಕೈಲಿ ಏನೇನ್ ಶಕ್ತಿ ಇದೆಯೋ, ಏನೇನ್ ನಾವು ಅವ್ರ ಕೈಯಿಂದ ಕೆಲಸ ಮಾಡಿಸ್ಬೋದು, ಆ ಎಲ್ಲಾ ಕೆಲಸಗಳನ್ನೆಲ್ಲ ಮಾಡ್ಬೋದು. ಅವ್ರ ಮೇಲೆ ದರ್ಪವನ್ನ ತೋರಿಸೋದು. ದರ್ಪ ಬಿಟ್ಟ ಅಧಿಕಾರಿ ಯಾರು ಅಂದ್ರೆ, ನಾನ್ ನಿನ್ ಗುರು ಕಣೋ, ನೀನ್ ಹಿಂಗ್ ಮಾಡ್ಬೇಕು, ನೀನ್ ಹಂಗ್ ಮಾಡ್ಬೇಕು, ನೀನ್ ನಂಗೆ ಆ ಸೇವೆ ಮಾಡ್ಬೇಕು, ನೀನ್ ನಂಗೆ ಈ ಸೇವೆ ಮಾಡ್ಬೇಕು ಅಂತ ಯಾವ ಒಬ್ಬ ಗುರು ಹೇಳಲ್ವೋ ಅವರು ದರ್ಪ ಬಿಟ್ಟ ಅಧಿಕಾರಿ. ಗರ್ವ ಪಡದ ಉಪಕಾರಿ, ದರ್ಪ ಬಿಟ್ಟ ಅಧಿಕಾರಿ. ಮುಂದೆ ಇನ್ನೊಂದು ಸ್ಥಾನಕ್ಕೆ ಇನ್ನೊಂದು ಮೆಟ್ಲನ್ನ ಹತ್ತ ಗುಂಡಪ್ಪನವ್ರು ಹೇಳ್ತಾರೆ, ನಿರ್ವಿಕಾರ ನಯನದಿಂದ ನೊಳ್ಪುದಾರಿ ಅಂತ. ಅಂದ್ರೆ ನಿರ್ವಿಕಾರದಿಂದ ಯಾವುದೇ ಒಂದು ವಿಕಾರ, ಇವನ್ ದೊಡ್ಡವನು, ಇವನ್ ಚಿಕ್ಕವನು, ಇವನ್ ಶ್ರೀಮಂತ, ಇವನ್ ಬಡವ, ಇವನು ರಾಜನ ಮಗ, ಇವನು ಸೇವಕನ ಮಗ, ಇವನು ರಾಣಿಯ ಮಗಳು, ಇವನು ರಾಣಿಯ ಸಂಬಂಧಿಕರು, ಇವನು ಯಾರೋ ಸೇವಕರ ಸಂಬಂಧಿಕರು, ಆತರ ಯಾವುದೇ ಒಂದು ಭೇದ ಭಾವ ಇಡ್ದಿರ. ಅಥವಾ ಒಂದು ಕ್ಲಾಸ್ ಅಂತ ತಗೊಂಡ್ರೆ ಇವನು ಕ್ಲಾಸ್ ಟಾಪರ್, ಈ ಕ್ಲಾಸ್ ಟಾಪರ್ಗೆ ನಾನೆಲ್ಲ ಹೇಳ್ಕೊಡ್ದು, ಈ ಫೇಲ್ಯೂರ್ ಸ್ಟೂಡೆಂಟ್ ನಾನೇನ್ ಹೇಳ್ಕೊಡ್ಲಿ, ಆ ರೀತಿಯ ಯಾವ ಒಂದು ವಿಕಾರವನ್ನ ಇಟ್ಕೊಳ್ದಿರ ಎಲ್ಲರನ್ನು ಸಮಾನ ದೃಷ್ಟಿಯಿಂದ ನೋಡೋರೆ ನಿರ್ವಿಕಾರ ನಯನದಿಂ ನೊಳ್ಪುದಾರಿ, ಸರ್ವ ಧರ್ಮಾಧಾರಿ. ಧರ್ಮ ಅಂದ್ರೆ ಜೀವನ ನಡೆಸೋ ಶೈಲಿ, ವೇ ಆಫ್ ಲೈಫ್. ಉದಾಹರಣೆಗೆ ಸತ್ಯ ಹೇಳೋದು ನಮ್ಮ ಧರ್ಮ ಅಂತ ನಾವು ಹೇಳ್ತೀವಿ. ಆ ಧರ್ಮ ಅಂದ್ರೆ ಅಲ್ಲಿ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸಲ್ಮಾನ ಧರ್ಮ ಆ ರೀತಿ ಬರೋದಿಲ್ಲ. ಆದ್ರೆ ಸತ್ಯ ಹೇಳೋದು ಒಂದು ರೀತಿ, ಒಂದು ವೇ ಆಫ್ ಲೈಫ್ ಅಂತ ನಾವು ಹೇಳ್ಬೋದು. ಆ ರೀತಿ ಜೀವನದ ಧರ್ಮವನ್ನ ಯಾವ ಒಬ್ಬ ವ್ಯಕ್ತಿ ಪಾಠ ಮಾಡ್ತಾರೋ, ಇವಾಗ ನಮ್ಮೆಲ್ರಿಗೂ ಎಷ್ಟೊಂದು ಟೀಚರ್ಸ್ ಎಲ್ಲ ನಮ್ಗೆ ಪ್ರತಿ ಒಂದು ಸ್ಟ್ಯಾಂಡರ್ಡ್ ಅಲ್ಲೂ, ಪ್ರತಿ ಒಂದು ಕಾಲೇಜಲ್ಲೂ, ಪ್ರತಿ ವರ್ಷನೂ ನಾವು 6-7 ಟೀಚರ್ಸ್, 8-9 ಟೀಚರ್ಸ್ ಎಲ್ಲ ಇರ್ತಾರೆ. ಆದ್ರೆ ನಮ್ಗೆ ಎಲ್ಲರೂ ಜ್ಞಾಪಕ ಇರೋದಿಲ್ಲ, ಯಾರೋ ಒಬ್ರೋ ಇಬ್ರೋ. ಅವ್ರ ಪಾಠ ಏನ್ ಮಾಡಿದ್ದಾರೆ ಅನ್ನೋದು ನಮ್ಗೆ ಖಂಡಿತವಾಗಿಯೂ ಜ್ಞಾಪಕ ಇರಲ್ಲ. ಅವ್ರು ಯಾವುದೋ ಒಂದು ಕಥೆ ಹೇಳಿರ್ತಾರೆ. ಅವಾಗ 2nd ಸ್ಟ್ಯಾಂಡರ್ಡ್ ಅಲ್ಲಿ ನಮ್ಗೊಬ್ರು ಮೇಡಮ್ ಇದ್ರು, ಅವ್ರು ಎಷ್ಟು ಚೆನ್ನಾಗಿ ಕಥೆ ಹೇಳಿದ್ರು ಗೊತ್ತಾ. ಆ ಕಥೆಯಿಂದ ನನ್ನ ಜೀವನನೇ ಬದಲಾಗೋಯ್ತು. ಆ ರೀತಿ ನಮ್ಮ ಜೀವನ ಅನ್ನೋ ಧರ್ಮಕ್ಕೆ ಆಧಾರವಾಗಿರೋನು ಸರ್ವಧರ್ಮಾಧಾರಿ ಅಂತವರು ಖಂಡಿತವಾಗಿಯೂ ನಿರ್ವಾಣ ಸಂಚಾರಿಗಳಾಗ್ಬಿಟ್ಟಿರ್ತಾರೆ. ಅವರ ಜೀವನದ ಮುಖ್ಯ ಉದ್ದೇಶ, ಧ್ಯೇಯೋದ್ದೇಶ ಆ ನಿರ್ವಾಣದ ಕಡೆ, ನಮ್ಮ ಕಣ್ಣಿಗೆ ಕಾಣದೇ ಇರುವಂತಹ ಆ ಮೋಕ್ಷದ ಕಡೆಗೆ ಪ್ರಯಾಣ ಬೆಳೆಸೋದೇ ಅವರೆಲ್ಲರ ಧ್ಯೇಯವಾಗಿರುತ್ತೆ. ನೀವು ಯಾವ ಒಬ್ಬ ಮಹಾತ್ಮನ ಜೀವನವನ್ನ ತೆಗೆದು ನೋಡಿದ್ರು ಅವರೆಲ್ಲರೂ ಆ ಮೋಕ್ಷದ ಕಡೆಗೆ ಹೋಗ್ಬೇಕು ಅನ್ನೋದೇ ಅವರೆಲ್ಲರ ಧ್ಯೇಯೋದ್ದೇಶವಾಗಿರುತ್ತೆ. ಹಾಗಾಗಿ ನಿರ್ವಾಣ ಸಂಚಾರಿ ಅಂತವರು ಯಾವುದೋ ಒಂದು ಚಿಕ್ಕ ಶಾಲೆಯ ಚಿಕ್ಕ ಕೊಠಡಿಯಲ್ಲಿರೋ ಒಂದು ಕಕ್ಷೆಯ ಮಕ್ಕಳಿಗೋ, ಅಥವಾ ಒಂದು ಶಾಲೆಯ ಮಕ್ಕಳಿಗೋ, ಒಂದು ನಗರದ ಮಕ್ಕಳಿಗೋ, ಒಂದು ರಾಜ್ಯದ ಮಕ್ಕಳಿಗೋ, ಒಂದು ದೇಶದ ಮಕ್ಕಳಿಗೋ ಅಲ್ಲ, ಬದಲಾಗಿ ಸಂಪೂರ್ಣ ವಿಶ್ವದಲ್ಲಿರುವಂತಹ ಎಲ್ಲರಿಗೂ ಗುರುಗಳಾಗ್ತಾರೆ, ಜಗದ್ಗುರು ಆಗ್ತಾರೆ. ಗುರುವರಿಗೆ ಗುರುವವನು ಮಂಕುತಿಮ್ಮ ಅಂತ ಗುಂಡಪ್ಪನವ್ರು ಹೇಳ್ತಾರೆ.
ಅಂತಹ ಜಗದ್ಗುರುಗಳು ಬಹಳ ವಿರಳರು. ಎಲ್ಲ ಗುರುಗಳು ಜಗದ್ಗುರುಗಳಾಗಲ್ಲ, ಆದ್ರೆ ಎಲ್ಲಾ ಜಗದ್ಗುರುಗಳು ಮಹಾನ್ ಗುರುಗಳೇ. ಅದು ಆ ಗುರು ಅನ್ನೋ ಒಂದು ಮಹಾನ್ ಪದಕ್ಕೆ ಗುಂಡಪ್ಪನವರು ಕೊಟ್ಟ ಅರ್ಥ. ನನ್ನ ಪ್ರಕಾರ ಗುಂಡಪ್ಪನವರು ಗುರುವರೆಗೆ ಗುರುವೇ. ನಮ್ಗೆ ಧರ್ಮಾಧಾರಿಗಳಾಗಿದ್ದಾರೆ, ನಿರ್ವಿಕಾರದಿಂದ ನಮ್ಮೆಲ್ಲರನ್ನ ನೋಡಿದ್ದಾರೆ, ಗರ್ವ ಪಡೆದ ಉಪಕಾರಿಗಳಾಗಿದ್ದಾರೆ, ನಿರ್ವಿಕಾರ ದರ್ಪ ಬಿಟ್ಟ ಅಧಿಕಾರಿಗಳಾಗಿದ್ದಾರೆ. ಹಾಗಾಗಿ ಗುಂಡಪ್ಪನವರಂತಹ ಎಷ್ಟೋ ಮಹಾತ್ಮರನ್ನ, ಗುರುಗಳನ್ನ ನಾವೆಲ್ಲರೂ ಸ್ಮರಿಸಬೇಕು. ಹಾಗಾಗಿ ಅಂತಹ ಗುರುವಿನ ಕಾರಣದಿಂದಲೇ ನನಗೆಲ್ಲವೂ ಗೊತ್ತಾಗ್ತಾ ಇದೆ, ಗುರುವಿನಿಂದಲೇ ನಾನು ಬದಲಾಗ್ತಾ ಇದ್ದೀನಿ ಅನ್ನೋ ಒಂದು ಯೋಚನೆ ಶಬರಿಗೆ ಬರ್ತಾ ಇದೆ. ಯಾಕಂದ್ರೆ ಗುರು ಇಲ್ಲ ಅಂದ್ರೆ ಏನೂ ಮಾಡೋಕ್ಕಾಗಲ್ಲ.